ಬಿರಿಯಾನಿ ಘಮ ಹಾಗೆ ಬರ್ತಿದೆ ಗೊತ್ತಾ. ಕೆಂಪು ಕಾಣ್ತಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಇದು ನಂದು ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ಆಂಟಿ ಮನೆಗೆ ಬಂದಿದ್ದೆ ಇವತ್ತು. ಅವರು ನಾನೇ ನಿನಗೆ ಇವತ್ತು ಅಡುಗೆ ಮಾಡಿಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ರು. ಆಂಟಿದು ಇವತ್ತು ಎಗ್ ಬಿರಿಯಾನಿ ರೆಸಿಪಿ ಯಾರೆಲ್ಲ ಬೇಕೆಲ್ಲ. ಸೊ ಆಂಟಿ ಬಂದ್ಬಿಟ್ಟು ಇವಾಗ ಮೊಟ್ಟೆ ಎಲ್ಲ ಬೇಯಲಿಕ್ಕೆ ಇಡ್ತಾ ಇದ್ದಾರೆ. ಆಂಟಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಅದು ಪುಟ್ಟು ದೇವ್ರ ಮನೆ, ಪಾಪ ಅವ್ರಿಗೆ ತುಂಬ ದೇವ್ರುಗಳಿವೆ, ಬಟ್ ಇಡೋಕ್ಕೆ ಜಾಗ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ಅವರು ಕ್ಯೂಟಾಗಿ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ ಅಲ್ವಾ? ಕಮೆಂಟ್ ಮಾಡಿ. ಆಂಟಿ ನನಗೋಸ್ಕರ ಕಾಫಿ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ನಾನು ಬೇಡ ಅಂದ್ರೂ ಪಾಪ ಅವ್ರು ನನಗೆ ಮಾಡಿಕೊಡ್ತಾರೆ. ನಿನಗೆ ಎಷ್ಟು ಟೆನ್ಷನಲ್ಲಿ ಇರ್ತೀಯ ಅಂತ. ಸೊ ನಮ್ಮ ಅಪ್ಪಾಜಿ ಅಮ್ಮ ಯಾವ ರೀತಿ ಕೇರ್ ಮಾಡ್ತಾರೋ ನನಗೆ ಅದೇ ರೀತಿ ಕೇರ್ ಮಾಡ್ತಾರೆ. ನಾನು ಸ್ವಲ್ಪ ಬೇಜಾರಲ್ಲಿದ್ರೂ ಯಾಕೆ ಬೇಜಾರಾಗಿದ್ಯಾ ಹೇಳು, ನಮ್ಮ ಹತ್ರ ಹೇಳ್ಕೊ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ನನಗೋಸ್ಕರ ಫಿಲ್ಟ್ರ್ ಕಾಫಿ ತಯಾರು ಮಾಡ್ತಾಯಿದ್ದಾರೆ. ಸೊ ಯಾರಿಗೆಲ್ಲ ಅದೃಷ್ಟ ಇರುತ್ತೆ ಹೇಳಿ, ಒಬ್ಬರು ನನಗೆ ಪಕ್ಕದ ಮನೆಯವರು ಅವ್ರ ಮಗಳ ಥರ ನಮ್ಮನ್ನು ಟ್ರೀಟ್ ಮಾಡಿಕೊಂಡು, ಸೊ ನಮಗೆ ನಮ್ಮದು ಏನೇನಿರುತ್ತೆ ಎಲ್ಲ ಟೆನ್ಷನ್ ಅವ್ರು ತಿಳ್ಕೊಂಡು ನಮಗೆ ಟೀ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿತ್ತು. ಹಿಂಗೆ ಮಾಡಿದ್ರೆ ನಾನು ಇಲ್ಲೇ ಬರ್ತೀನಿ ನೋಡ್ರಿ ದಿನ. ಎಗ್ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಎಲ್ಲ ಅವರು ಬಿಡಿಸ್ಕೋತಾ ಇದ್ದಾರೆ. ಆ್ಯಕ್ಚುಲಿ ಇಷ್ಟೊಂದು ಬೆಳ್ಳುಳ್ಳಿ ಅದಕ್ಕೆ ಹಾಕಲ್ಲ, ಬಟ್ ಅವರು ಮಂತ್ಲಿ ಒನ್ ಟೈಮು ಅಥವಾ ಮಂತ್ಲಿ ಅನ್ನೋದಕ್ಕಿಂತ ವೀಕ್ಲಿ ಒನ್ ಟೈಮು ಮತ್ತು 15 ಡೇಸ್ ಒನ್ ಟೈಮು. ಸೊ ಅವರು ನಾನ್ ವೆಜ್ ಆಗಿರೋದ್ರಿಂದ ಅವರಿಗೆ ಬೇಕು ಅಂದರೆ ದಿನನಿತ್ಯದಲ್ಲಿ ಅವ್ರಿಗೆ ಯೂಸ್ ಮಾಡ್ಕೋತಾರೆ ಜಾಸ್ತಿ ಇದನ್ನು. ಸೊ ಅದಕ್ಕೆ ಅವರು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಈ ಕಡೆ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದಾರೆ, ಈ ಕಡೆ ಅವ್ರದ್ದು ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಪಾಪ ಎಲ್ಲ ಅವರೇ ಮಾಡ್ಕೊತಾ ಇದ್ದಾರೆ. ನಾನು ಮಾಡ್ತೀನಿ ಅಂದರೆ ನೀನೇನು ಮಾಡಬೇಡ, ಸುಮ್ಮನೆ ನಿಂತ್ಕೊ, ನೀನು ಆರಾಮಾಗಿ ನೋಡ್ಕೊ, ಆರಾಮಾಗಿರು ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತೀನಿ ಅಟ್ಲೀಸ್ಟ್ ಪಾತ್ರೆ ತೊಳಿತೀನಿ ಆಂಟಿ ಅಂತ. ಸೊ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಆರಾಮಾಗಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊತಾರೆ, ಮಾಡ್ಕೊ. ಸೊ ಅವರು ಏನೋ ಇದು ಮಂತ್ಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ನಾನು ಪಾತ್ರೆ ತೊಳಿತೀನಿ ಅಂತ ಬೇಡ 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 ಅಂತೀರ. ಮತ್ತೆ ಏನು ಟೀದೇವೆ ಯಾವ್ದು ಇಲ್ಲಾಂದ್ರೆ ಸಾಯಂಕಾಲ ತೊಳೆದೋಗ್ತಿದ್ದೆ ಇದ್ದಿದ್ರೆ ನೀರೇ ಬರೆಯೋಲ್ಲ. ಯಾವ ನೀರು ಅಂಗಡಿ ಇಟ್ಕೊಂಡು ತಗೊಂಬರ್ತಾ ಬಾತ್ರೂಮ್ ತುಂಬಿಟ್ಕೊಂಡಾರ ಎಲ್ಲರೂ ಅನ್ನೋದು ಸಣ್ಣಗೆ ಹೆಚ್ಕೋಬೇಕು. ಉದ್ದುದ್ದ ಹೆಚ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನ ಇದು ಒಗ್ಗರಣೆ ಎಲ್ಲ ಇದು ಫ್ರೈ ಮಾಡ್ಕೊಂಡು ಎಕ್ಸ್ಟ್ರಾ ತೆಗೆದಿಡಬೇಕು. ಬಿರಿಯಾನಿ ಮಾತ್ರ ಬಿರಿಯಾನಿ ಮಾಡಿದ್ರೆ ಟೊಮೆಟೊ ಒಂದು 4 ಟೊಮೆಟೊ ಹೆಚ್ಕೋಬೇಕು. ಟೊಮೆಟೊ ಇದೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡು ಮೊಟ್ಟೆ ಎಲ್ಲ ರೆಡಿ ಮಾಡಿ ಅದೇ ಫ್ರೈ ಮಾಡಿ ಇಟ್ಕೋಬೇಕು. ಎಗ್ ಬಿರಿಯಾನಿ ರೆಡಿ. ರೆಡಿ. ಇದು ಓವರಲ್ಲು ಪ್ರೋಸೆಸ್ ನೋಡೋಣ. ಸೊ ಇದರೆಲ್ಲ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಅವರು ಫ್ರೈ ಮಾಡ್ಕೋತಾರೆ. ಫ್ರೈ ಮಾಡಿಕೊಂಡು ಎತ್ತಿಟ್ಕೋತಾರೆ. ಇವಾಗ ನಾವು ಬಿರಿಯಾನಿ ಮೇಲ್ಗಡೆಗೆಲ್ಲ ಉದುರಿಸ್ಕೊತೀವಿ ನೋಡಿ, ಇದೇ ಮೇನ್ ಟೇಸ್ಟ್ ಅಂತ ಹೇಳಿದ್ರೆ. ಸೊ ಇದೆಲ್ಲ ಬಂದ್ಬಿಟ್ಟು ಅವರು ಟೊಮೊಟೊದೆಲ್ಲ ಒಗ್ಗರಣೆಗೆ ಹೆಚ್ಕೊತಾ ಇರೋದು. ಎಷ್ಟು ಒಂದು ಲೋಟ 3 ಲೋಟ ಮಾಡ್ತಿದ್ದೀನಿ. 3 ಲೋಟಕ್ಕೆ ಒಂದು 4 ನೀರುಳ್ಳಿ, 4 ಟೊಮೊಟೊ, ಒಂದು ಅರ್ಧ ಕಟ್ ಪುದೀನ, ಒಂದು ಅರ್ಧ ಕಟ್ ಕೊತ್ತಂಬರಿ, ನಾನು ಎಷ್ಟು ತಿನ್ನಿ ಅಂದರೂ ಬಿಡಲ್ಲ, ಸರಿ ಹೋಗಲ್ಲ. ನೀವು ಇಷ್ಟೊತ್ತನಕ ಬಿಟ್ಟಿರೋ ಬೆಂಕಿ ಆಗಿರೋದು ಅನ್ಕೊಂಡೆ. ಪುದೀನ ಅರ್ಧ ಕಟ್ಟ 2 ಕಟ್ ಹೆಚ್ಚಿಟ್ಕೋಬೇಕು. ಇದು ಉದುರ್ಸಕ್ಕ ರುಬ್ಬಕ್ಕ ರುಬ್ಬಲ್ಲ, ಏನೋ ರುಬ್ಬಲ್ಲ, ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಹಾಕೋದು. ಅದೊಂದಷ್ಟೇ ಏನು ಹಾಕಲ್ಲ. ಎಲ್ಲ ಪ್ಲೇನ್ ಹಂಗೆ ಎಲ್ಲ ಹಂಗೆ ಮಸಾಲ ಹಾಕಿ ಟೊಮೊಟೊ ಇದಕ್ಕೊಂದು ಅರ್ಧ ಹಾಕ್ಬೇಕಾ, ಇದೊಂದು ಅರ್ಧ ಉಳಿಸ್ಬೇಕು ಮೇಲೆ. ಏನೇನ ಹಾಕ್ತಾನಲ್ಲ ಸೇರಿ ನಮಗೆ ಒಂದು ಮರಾಠಿ ಮಗ್ಗು, ಒಂದು ಚಕ್ರ ಮಗ್ಗು ಇದಾಯ್ತಾ. ಒಂದು ಕಲ್ಲು, 3 ಪಲಾವಿನ ಎಲೆನ
ಇದಕ್ಕೆ ಚಕ್ಕೆ ಹಾಕ್ತೀನಿ. ಚಕ್ಕೆ ಚಕ್ಕೆ ಲವಂಗ ಇಷ್ಟು ಹಾಕ್ಬೇಕು. 3 ಐಟಮ್ ಹಾಕ್ಬೇಕು. 4 ಐಟಮ್ ಬರೋಕ್ಕೆ ಟೈಮ್ ಹಿಡಿತೈತೆ. ಒಂದಕ್ಕೆ ತಗೊಳಕ್ಕೆ ಹೋದ್ರೆ ಲಾಸ್ಟ್ ಟೈಮ್ ಹಂಗೆ ಆಗಿದ್ದಲ್ಲ, ಅದಕ್ಕೆ ಈ ಸತಿ ನೀಟಾಗಿ ನೋಡ್ಕೊಂಡು ತಗೊಂಡ್ಬರ್ಬೇಕಪ್ಪ. ಅದಕ್ಕೆ ಲಕ್ಷಗಟ್ಟಲೆ ದುಡ್ಡು ಹೋಯ್ತೀವಿ. ಒಂದು ಕಲರ್ಫುಲ್ ಮಾಡ್ತಾ ನೋಡು. ಎಣ್ಣೆ ಎಲ್ಲಿತ್ತವ? ಅದೇ ಫ್ರೈ ಆದ್ರೆ ಹೋಗ್ಬಿಡುತ್ತೆ. ಈರುಳ್ಳಿ ಫ್ರೈಗೆ ಇಷ್ಟು ಈರುಳ್ಳಿ ಫ್ರೈ ಬೇಕು. ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಸೊ ಅದೇ ಪಾತ್ರೆಗೇ ಸೊ ಇವಾಗ ನಾವೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆಯೇ ಸ್ಪೈಸಸ್ಸು, ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನೀಟಾಗಿ ಬಾಡಿಸ್ಕೋಬೇಕು. ಸೊ ಇದೆಲ್ಲ ಫ್ರೈ ಆಗ್ತಿದ್ದಂಗೆ, ಇದು ಆ್ಯಕ್ಚುಲಿ ನಾವೇನು ಖಾರನೇ ರುಬ್ಬಾಕಿಲ್ಲ, ಬರೀ ಎಲ್ಲ. ಸೊ ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಗೆಯೇ ಅರಿಶಿನ ಪುಡಿ ಮತ್ತು ಹಾಗೆಯೇ ಖಾರದ ಪುಡಿ. ಸೊ ಇವ್ರು ಖಾರದ ಪುಡಿ ಬಂದುಬಿಟ್ಟು ಕುಟ್ಟಿಸ್ತಾರೆ, ನಾವೆಲ್ಲ ರುಬ್ಬಿಸ್ತೀವಲ್ವ, ಮೀನ್ಸ್ ಮಿಷಿನಿಗೆ ಹಾಕಿಸ್ತೀವಿ. ಸೊ ಇವರು ಕುಟ್ಟಿಸ್ತಾರೆ. ಖಾರ ಪುಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅದು ಫ್ಲೇವರ್ ಮಾತ್ರ ಘಮ 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 ಅಂತ ಇತ್ತು. ಸೊ ಇದೆಲ್ಲ ಚೆನ್ನಾಗಿ ಎಣ್ಣೆಲೇ ನೀಟಾಗಿ ಬೆಂದ್ಕೋಬೇಕು. ಫುಲ್ಲು ಆಯಿಲ್ ಬಿಡೋವರೆಗೂ ಫುಲ್ಲು ಅದನ್ನು ಎಣ್ಣೆಲ್ಲ ಬೇಯಿಸಬೇಕು. ಇವಾಗ ಇದಕ್ಕೆ ಅವಾಗೇ ರುಬ್ಬಿಡ್ಕೊಂಡಿದ್ರಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೊ ಅದನ್ನು ಅವರು 3 ಸ್ಪೂನಾಗಿ ಹಾಕ್ತಿದ್ದಾರೆ. ಅವರು 3 ಲೋಟ ಅಕ್ಕಿಗೆ 3 ಸ್ಪೂನ್ ಥರ ಹಾಕ್ತಾಯಿದ್ದಾರೆ, ಓಕೆನಾ. ಸೊ ಇದನ್ನು ನಾವು ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಲೇ. ಸೊ ಅವರು ಮಂತ್ಲಿ ಯೂಸ್ ಮಾಡೋದ್ರಿಂದ ಅವರು 1 ಟೈಮು ಮಾಡ್ಕೊಂಡು ಇಟ್ಕೋತಾರೆ. ಸೊ 1 ವೀಕು 15 ಡೇಸ್ ಇದ್ರ ರುಚಿ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಅವರು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೊಸರು ಹಾಕೋತಾ ಇದ್ದಾರೆ. ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗ್ರೇವಿ ಟೈಪಲ್ಲಿ ಆಗುತ್ತೆ. ಸೊ ಘಮ ಹೇಳ್ಬೇಕು, ಸಖತ್ತಾಗಿ ಬರ್ತಾಯಿದೆ ಘಮ ಅಂತ. ಅಕ್ಕಿ ಅಡುಗೆ ಮನೆ ಚೆನ್ನಾಗಿತ್ತು. ನಮ್ಮದು ಅಕ್ಕಿ 3 ಲೋಟ ಅಕ್ಕಿ ಹಾಕಿದ್ದೀನಿ. ತೊಳೆದಿಟ್ಕೋಬೇಕು. ಅದನ್ನು ಇದಕ್ಕೆ ಹಾಕ್ಕೊಡ್ತಾನೆ, ತಿಂದ್ರಿ ಆರಾಮಾಗಿ ತಿಂದ್ಬಿಟ್ಟು ಪಾಪ. ನಾನು ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಅವ್ರು ಯಾಕಂದ್ರೆ ನಮ್ಮ ಮನೆಯವರು ಮಧ್ಯಾಹ್ನ ನನಗೆ ಸರಿ ಹೋಗಿಲ್ಲ, ಹಶು ಅಂತ ಇದ್ರೆ ಅದಕ್ಕೆ ಹಾಕೋದು. ಚೆನ್ನಾಗಿ ಫ್ರೈ ಆಗಿದೆಯಾ, ಎಣ್ಣೆ ಬಿಟ್ಕೊಂಡತ್ತ ಅಕ್ಕಿ ಹಾಕೋದು. ಅಕ್ಕಿ ಹಾಕಿ 2 ಮಿಕ್ಸ್ ಆಗಿ. ಸೊ ಇದಕ್ಕೆ ಅಕ್ಕಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದಕ್ಕೆ ಅದಕ್ಕೆ ಎಷ್ಟು ಬೇಕಷ್ಟು ನೀರು. ಸೊ ಇವರು 3 ಲೋಟ ಅಕ್ಕಿಗೆ ಇಲ್ಲಿ 2 ಲೋಟ ನೀರು ಹಾಕ್ತಿದ್ದಾರೆ. ಅದು ಉದ್ರಾಗಿ ಬರಬೇಕು ಅಂತೇಳಿದ್ರೆ ಸೊ ಅವ್ರ ಕ್ವಾಂಟಿಟಿ ಬಂದುಬಿಟ್ಟು 2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದಾರೆ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು, ಸೊ ಇದು ಸ್ವಲ್ಪ ನೀರು ಹೋಗೋವರೆಗೂ ಲಿಡ್ ಕ್ಲೋಸ್ ಮಾಡಲ್ಲ, ಹಾಗೇ ಇದನ್ನು ಬೇಯಿಸ್ತಾರೆ. ಸೊ ಅದಾದಮೇಲೆ ಇವರು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮಾಡೋದು. ಇವಾಗ ನಾವಿಲ್ಲೊಂದು ಕಡಾಯಿ ತೊಗೊಂಡು, ಸೊ ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಸೊ ಹಾಗೆಯೇ ಇದಕ್ಕೆ ನಿಮಗೆ ರುಚಿ ತಕ್ಕಷ್ಟು ಉಪ್ಪು, ಹಾಗೆಯೇ ಅರಿಶಿನ ಪುಡಿ, ಖಾರ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು, ಓಕೆನಾ. ಇದು ಹೈ ಫ್ಲೇಮಲ್ಲಿ ಇಟ್ರಿ ಅಂತ ಹೇಳಿದ್ರೆ ನಿಮ್ಗೆ ಇದೆಲ್ಲ ಸೀದೋಗ್ಬಿಡುತ್ತೆ. ಸೊ ಅದನ್ನು ಆದಷ್ಟು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು, ಸೊ ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ಆ ಮೊಟ್ಟೆನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ನೀವು ಒಂದು 2 ಮಿನಿಟ್ಸು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದೇನು ಖಾರ ಪುಡಿ ಮತ್ತು ಅದು ಎಣ್ಣೆದು ಮತ್ತು ನಿಮಗೇನು ಉಪ್ಪಿರ್ತದೆ ಅದನ್ನು ನೀಟಾಗಿ ಚೆನ್ನಾಗಿ ಅದು ಮೊಟ್ಟೆಗೆಲ್ಲ ಇಟ್ಕೋಬೇಕು. ಸೊ ಆವಾಗ ನಿಮಗೆ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ. ಸೊ ಇದನ್ನು ತೆಗೆದು ನಾವು ಏನು ಆಲ್ರೆಡಿ ನಾವು ಬೇಯಲಿಕ್ಕೆ ಇಟ್ಕೊಂಡಿರ್ತೀವಲ್ಲ ಬಿರಿಯಾನಿಗೆ, ಸೊ ಅದರಲ್ಲಿ ನಾವು ಇದನ್ನು ಹಾಕ್ಬಿಟ್ಟು, ಸೊ ನಿಮಗೆ ಏನು ಈರುಳ್ಳಿ ಮತ್ತು ಇದನ್ನೆಲ್ಲ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನೊಂದು 1 ನಿಮಿಷ 2 ನಿಮಿಷದಲ್ಲೆಲ್ಲ ಇದು ರೆಡಿ ಆಗಿಬಿಡುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಘಮ ಅಂದರೆ ಮಸ್ತಾಗಿ ಬರ್ತಿದೆ. ಬಿರಿಯಾನಿ ರೆಡಿ. ಹಾಂ, ಅದು ಸುಸ್ತಾಗಿ ವಿಡಿಯೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಆಂಟಿ? ಚೆನ್ನಾಗಿತ್ತಾ? ನೀನು ಚೆನ್ನಾಗಿತ್ತ? ನಾಳೆ ಯೂಟ್ಯೂಬಲ್ಲಿ ನೀವೇ ಬಿಡ್ತೀರ. ಯಾಕೆ ಹಂಗಂತ? ಇಲ್ಲ. ಹೌದಾ? ಇಲ್ಲ ಅಂದ್ರೆ ನನಗೇನು ಗೊತ್ತಿಲ್ಲ. ಅವ್ರು ಮನೆ ಹೋಗ್ತಾನೆ ಇದ್ದಾರೆ, ನಾನು ಮನೆಗೆ ಊಟಕ್ಕೆ ಹೋಗ್ತಾನೆ ಅಂತ ಮಾಡಿದೆ ಹಿಂದೆ. ಇಲ್ಲ, ಅವ್ರು 9 ಗಂಟೆ ಕರೆಕ್ಟ್ ಬರ್ತಾರಂತೆ. ಹೆಂಗ್ ಬೇಕಾರಿಗೆ ಈ ಮಾಡಿ ಉಣಿ ಚೀಲದಲ್ಲಿ ಇಟ್ಕೊಡ್ರಿ ಏನು ಬಂತದ್ದು ಏನಮ್ಮ? ಈಗಿನ ತಲೆ ಹುಳ ಇಲ್ಲ ಅಂದ್ರೆ ಬಾರಿ ಮಾಡ್ತಾರೆ.
ಅಲ್ಲ ಫೋಟೋ ನನ್ನ ಮಗಳು ವಿಡಿಯೋ ಲಕ್ಷ್ಮಿ ಅಲ್ಲ, ಎಲ್ಲಿ ಬಿಟ್ಟಿಲ್ಲ ಆಕಿ ಮೊದ್ಲು ಹಂಗೆ ಮಾಡ್ತಾರೆ ಇಲ್ಲಿಗೆ ಬಿಟ್ಟದ ಪಾಪ ಅದು ಆಂಟಿ ಅಂಕಲ್ ನನ್ನ ಬಗ್ಗೆ ಹೊಗಳ್ತಾ ಇದ್ದಾರೆ. ಸೊ ಆಫೀಸು ಮನೆ ಪಾಪು ಎಲ್ಲ ಹಿಡ್ಕೊಂಡು ಎಲ್ಲ ಮಾಡ್ತಿದ್ದಾಳೆ ಅಂತ. ಬಿರಿಯಾನಿ ಘಮ ಹೆಂಗೆ ಬರ್ತಿದೆ ಅಂತ ಹೇಳಿದ್ರೆ ಈ ಮುಸ್ಲಿಂ ಬಿರಿಯಾನಿ ಸ್ಟೈಲ್ ಇದೆಯಲ್ಲ ಆ ಫ್ಲೇವರಲ್ಲಿ ಮಸ್ತಾಗಿ. ಇವತ್ತಿನ ಬ್ಲಾಗ್ ಇಷ್ಟು. ಯಾರೆಲ್ಲ ನೋಡ್ತಿದ್ದೀರಾ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಬ್ಯಾಟಿಂಗ್ ಮಾಡಿ ಮಲ್ಕೋತೀವಿ. ಬಾಯ್.